ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಮಗೆ ಗೊತ್ತು, ನೆನ್ನೆ ಅಂತೂ ನನ್ನ ವ್ಲಾಗಲ್ಲಿ ಆರ್ಯನ್ಗೆ ಎಲ್ಲರೂ ವಿಶಸ್ ಹೇಳಿದ್ದೀರಾ. ಆರ್ಯನ್ಗೆ 1 ವರ್ಷ ಆಯಿತು ಅಂತ ಅಂದ್ಬಿಟ್ಟು ನಾನೊಂದು ವ್ಲಾಗ್ ಹಾಕಿದ್ದೆ. ಎಲ್ಲರೂ ಅವನಿಗೆ ವಿಶಸ್ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಸಾಧ್ಯವಾದಷ್ಟು ಕಮೆಂಟ್ಸ್ಗಳಿಗೆ ಅಷ್ಟೇ ನಾನು ರಿಪ್ಲೈ ಮಾಡೋಕ್ಕಾಗಿರೋದು. ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ತುಂಬ ಬ್ಯುಸಿ ಇದ್ದೀನಿ. ಮನೆ ಇನ್ನೂ ನಾಳೆನೇ ಫಂಕ್ಷನ್, ಬಟ್ ಇನ್ನೂ ರೆಡಿ ಆಗಿಲ್ಲ. ಮೇಲ್ಗಡೆ ಫಸ್ಟ್ ಫ್ಲೋರ್ ಏನಿದೆ ಅದು ಕಂಪ್ಲೀಟಾಗಿ ಕ್ಲೀನಿಂಗ್ ಆಗಿದೆ. ಗ್ರೌಂಡ್ ಫ್ಲೋರ್ ಫುಲ್ ಮೆಸ್ಸಿ ಆಗಿದೆ. ಎಲ್ಲನೂ ಹರಡ್ಕೊಂಡು ಕೂತಿದ್ದೀನಿ ನಾನು. ಆ್ಯಕ್ಚುಲಿ ಯೂಶಲಿ ಏನು ಮಾಡ್ತೀವಿ ಅಂತ ಅಂದರೆ, ಹಿಂದಿನ ದಿನ ವ್ಲಾಗ್ ಮಾಡ್ಕೊತೀನಿ, ನೆಕ್ಸ್ಟ್ ಡೇ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಬಟ್ ನೆನ್ನೆ ನಂಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೂ ಹೆವಿ ತಲೆನೋವು. ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ತಲೆನೋವು ಶುರು ಆಯಿತು. ಜೊತೆಗೆ ನಮ್ಮ ಆರಿಂಗ್ ಸ್ವಲ್ಪ ಕೋಲ್ಡ್ ಕಾಫ್ ಆಯಿತು. ಈ ಫಂಕ್ಷನ್ ಇರೋ ಟೈಮಲ್ಲೇ ಈ ವೆದರ್ ಇದೆಯಲ್ಲ, ಕ್ಲೈಮೇಟು, ಅದು ಎಲ್ಲರೂ ಮಲಗಿಸ್ತಾ ಇದೆ. ನಮ್ಮ ಅಕ್ಕ ಅವ್ರ ಮನೆ ನಮ್ಮ ಬಾಬಾ ಹುಷಾರು ತಪ್ಪಿದ್ರು. ಇಮಿಡಿಯೇಟಾಗಿ ನಮ್ಮ ಅಕ್ಕನಿಗೂ ಅವಳಿಗೂ ಫುಲ್ ಹುಷಾರಿಲ್ಲ, ಕೋಲ್ಡು ಕಾಫು. ಇನ್ನು ನಮ್ಮ ಶಿವಗೂ ಸ್ವಲ್ಪ, ಅವ್ನಿಗೆ ಶಬರಿಮಲೆಗೆ ಹೋಗಿ ಬಂದಮೇಲೆ ಅವನು ಅಷ್ಟು ಆರಾಮಿರಲೇ ಇಲ್ಲ. ಒಬ್ಬೊಬ್ಬರಾಗೆಲ್ಲ ಹುಷಾರು ತಪ್ಪೋದು. ಈಗ ಲಾಸ್ಟ್ ಮಂತು ಈ ಕ್ಲೈಮೇಟ್ ಇದೆಯಲ್ಲ, ಅದೊಂಥರ ಹೆಂಗೆ ಅಂದರೆ ಕಾಮನ್ ಅನ್ನೋ ಥರ. ಈ ಕೋಲ್ಡು ಕಾಫು ಫೀವರ್ ಕಾಮನ್ ಆಗಿ ಬಂದು ಹೋಗ್ತಾ ಇರುತ್ತೆ ಅನ್ನೋ ಥರ ಆಗಿದೆ. ನಮ್ಮ ಆರ್ಯನ್ಗೆ ಯಾವಾಗ ಅವ್ನಿಗೆ ನೆನೆ ಸ್ವಲ್ಪ ಕೋಲ್ಡ್ ಆಗಿಬಿಡ್ತು. ನನಗಿನ್ನು ಫಂಕ್ಷನ್ಸ್ ಎಲ್ಲ ಇದೆ, ಅವ್ನ ಬರ್ಡೇ ಅಂತಲೇ ಮಾಡ್ತಾ ಇರೋದು. ಅವ್ನು ಹುಷಾರು ತಪ್ಪಿಟ್ನಲ್ಲ ಅಂತ ಅಂದ್ಬಿಟ್ಟು ಇಮಿಡಿಯೇಟಾಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ನೆನ್ನೆ ಅವನಿಗೆ ತೋರಿಸ್ಕೊಂಡು ಬಂದಿದ್ದಾಯಿತು. ಜೊತೆಗೆ ನಂಗೆ ತಲೆನೋವಿಗೆ ಕೊನೆಗೂ ನಾನು ಹೋಗಬೇಕು ಕ್ಲಿನಿಕ್ಗೆ ಅಂತ ಅಂದ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ, ಏನೂ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನಾನು ಸ್ವಲ್ಪ ಸಲೂನ್ಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಐಬ್ರೋಸು ಮತ್ತು ಫೇಶಿಯಲ್ ಎಲ್ಲ ಮಾಡಿಸ್ಕೊಬೇಕು ಅಂದ್ಕೊಂಡೆ. ಅದಕ್ಕೂ ಕೂಡ ನೆನ್ನೆ ಆಗಲೇ ಇಲ್ಲ, ಟೈಮೇ ಆಗಲಿಲ್ಲ ನೆನ್ನೆ. ಆ್ಯಂಡ್ ಇವತ್ತು ಎದ್ದು ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಆರ್ಯನ್ನ ಬಿಟ್ಬಿಟ್ಟು ಬಂದ್ವಿ ಅಮ್ಮನ ಮನೆಗೆ. ಅಮ್ಮನೇ ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಏನು ಮಾಡೋರೆ ನವೀನ್? ಇಡ್ಲಿ ಅಲ್ಲ, ಇಡ್ಲಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಲೆಫ್ಟ್ ಸೈಡ್ ಹಲ್ಲು ನೋವು ಬಂದ್ಬಿಟ್ಟೈತೆ ನನಗೆ. ಅದು ಹಲ್ಲು ನೋವು ಯೂಶಲಿ ರಾತ್ರಿನೇ ಶುರುವಾಗೋದು. ಆಲ್ಮೋಸ್ಟ್ ಬೆಳಗಿನ ಜಾವ ಒಂದು 3 ಗಂಟೆಯಿಂದ ಎಚ್ಚರ ಆಯಿತು ನನಗೆ. ಹಲ್ಲು ನೋವು, ಈ ಲೆಫ್ಟ್ ಸೈಡ್ ಹಲ್ಲು ನೋವೋದಕ್ಕೆ ಶುರುವಾಗಿದ್ದು ಪ್ರಾಣ ಹಿಂಡ್ತಾ ಇದೆ. ಹಲ್ಲು ನೋವು ಯಾವ ನೋವು ಸಹಿಸ್ಕೊಳಕ್ಕಾಗಲ್ಲ. ಯಾವ ರೇಂಜಿಗೆ ನೋವ್ತಾ ಇದೆ ಅಂತಂದರೆ ನನಗೆ ಭಯ, ಎಲ್ಲೂ ಕತ್ಕೊಬಿಡುತ್ತೋ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೆ ಏನಾಗ್ಬಿಡುತ್ತೆ ಅಂದರೆ, ಪೇಯ್ನ್ ಬಂದಾಗ ಹಲ್ಲು ನೋವಿಗೆ ಜ್ವರನೂ ಬಂದ್ಬಿಡುತ್ತೆ. ನನಗೆ ಫುಲ್ ಟೆನ್ಷನ್ ಆಗ್ತಾಯಿದೆ. ಜೊತೆಗೆ ಮನೆ ಕೆಲಸ ಮಾಡ್ಕೊಬೇಕು. ಅಯ್ಯೋ ಸಾಕಾಗ್ಬಿಟ್ಟೈತೆ. ಈಗ ಸ್ವಲ್ಪ ಕೆಳಗಡೆ ಗ್ರೌಂಡ್ ಫ್ಲೋರ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತೋರಿಸ್ಬಿಟ್ಟು ಹಲ್ಲು ನೋವಿಗೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಅದ್ರ ಜೊತೆಗೆ ಹೋಮ್ ರೆಮಿಡಿ ಒಂದು ನೋಡ್ಕೊಂಡಿದ್ದೀನಿ. ಸುಮಾರು ಜನ ಹೌದು ಅದರಿಂದ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಏನಂತ ಅಂದರೆ, ಸ್ವಲ್ಪ ಒಂದು ಬೆಳ್ಳುಳ್ಳಿಯಲ್ಲಿ ಒಂದು ಬೆಳ್ಳುಳ್ಳಿ ಎಸಳು, ಅದರಲ್ಲಿ 1/4 ಇಂಚು, ಅದ್ರ ಜೊತೆಗೆ ಒಂಚೂರು ಶುಂಠಿ ಮತ್ತು ಒಂದು ಲವಂಗ, ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಅದನ್ನು ಉಂಡೆ ಥರ ಮಾಡಿಕೊಂಡು ಈ ದವಡೆ ಮೇಲೆ ಇಟ್ಕೊಂಡ್ರೆ ಒಂದು 1/2 ಅವರಲ್ಲೆಲ್ಲ ಕಮ್ಮಿ ಆಗುತ್ತೆ ಅಂತ. ಸೊ ಈಗ ಟಿಫನ್ ಮಾಡಿಬಿಟ್ಟು ಆ ಹೋಮ್ ರೆಮಿಡಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕಮ್ಮಿ ಆಗಲಿಲ್ಲ ಅಂತ ಅಂದರೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಹೌದು, ಇಡ್ಲಿ ಮಾಡಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ತಿನ್ಬಿಡಿ. ಈಗ ಅದ್ರ ಮಧ್ಯೆ ನಮ್ಮ ಅಥರ್ವ ಬೇರೆ ಮಧ್ಯ ಅವ್ನು ಕ್ವಾಟ್ಲೆ ಕೊಡೋದು. ಸೊ ಈಗ ಅಮ್ಮ ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾನು ಅದು ಹೋಮ್ ರೆಮಿಡಿ ಏನಿದೆ ಅದನ್ನು ಟ್ರೈ ಮಾಡ್ತೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ, ನನಗೆ ಯೂಸ್ ಆಗುತ್ತೆ. ಇನ್ನೂ ನಾನು ಹಾಸ್ಪಿಟಲ್ಗೆ ಹೋಗೋಷ್ಟ್ರಲ್ಲಿ ಒಂದು 11-12 ಗಂಟೆನೇ ಆಗುತ್ತೆ. ಅಲ್ಲಿವರೆಗೂ ನೋವು ಸಹಿಸ್ಕೊಬೇಕಲ್ಲ. ಸೊ ಹೋಮ್ ರೆಮಿಡಿ ಇಮಿಡಿಯೇಟಾಗಿ ಏನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಆಯಿತಾ. ನಾನು ಈ ಹೋಮ್ ರೆಮಿಡಿ ನೋಡ್ಕೊಂಡಿದ್ದೀನಿ, ಇದನ್ನು ಟ್ರೈ ಮಾಡ್ತೀನಿ ತಿಂಡಿ ತಿಂದ್ಬಿಟ್ಟು. ಸಿಕ್ಕಾಪಟ್ಟೆ ಹಲ್ಲು ನೋಡ್ತಾ ಇದೆ. ಜೊತೆಗೆ ಲಾಸ್ಟ್ ನಾನು ಸ್ಯಾರಿ ತೊಗೊಬಂದ, ರಮ್ಯಾ ಎಲ್ಲಿಯ ಸ್ಯಾರಿನೇ ತೋರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಅದನ್ನು ತೋರಿಸ್ತೀನಿ ನಾನು. ಆ್ಯಕ್ಚುಲಿ ಈ ಸ್ಯಾರಿ ಬಂದು ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ತೊಗೊಂಡಿದ್ದು. ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಸ್, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ನಾನು ಇದನ್ನೇ ಇಟ್ಕೊಂಡು ಹೋಗಿದ ತಕ್ಷಣ ನಾನು ಇದನ್ನ ಎತ್ಕೊಂಡಿದ ತಕ್ಷಣ ನಂಗೆ ಬೇರೆ ಯಾವ ಸ್ಯಾರಿನೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲೇ ಇಲ್ಲ ಆಯಿತಾ. ಇದು ನೋಡಿ, ಫುಲ್ ಪಿಕಾಕ್ ಡಿಸೈನ್ ಬರುತ್ತೆ. ಇದು ಒಂಥರ ಕ್ರೀಮ್ ಮತ್ತು ಗ್ರೀನ್ ಕಲರ್. ಹೋಗೋ ತಿಂಡಿ ತಿನ್ನೋಗೋ, ಈ ಕಡೆ ಬಂದವನಿತ್ತು ಅವ್ರ ಪಪ್ಪ ತಿಂಡಿ ಹಾಕೊಂಡು ಬಂದಿದ ತಕ್ಷಣ. ಸೊ ಈ ಕಲರ್ ಕಾಂಬಿನೇಷನಲ್ಲಿ ಬರುತ್ತೆ. ಆ್ಯಂಡ್ ಸ್ಯಾರಿ ಪೂರ್ತಿ ಪಿಕಾಕ್ ನೋಡಿ. ಈಗಂತೂ ತುಂಬಾ ಟ್ರೆಂಡಿಂಗ್ ಇರೋವಂಥ ಸ್ಯಾರಿಗಳು ಇವೆಲ್ಲ. ಆಲ್ಮೋಸ್ಟ್ ಯಾವುದೇ ಶಾಪ್ಗೆ ಹೋದ್ರೂ ಈ ಥರ ಸ್ಯಾರೀಸೇ ಈಗ ಟ್ರೆಂಡ್ ಇರೋವಂಥದ್ದು. ಪಿಕಾಕ್
ಸೊ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೀಟಾಗಿ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದೇ ಸ್ಯಾರಿ ಮೊನ್ನೆ ತೊಗೊಂಡು ಬಂದಿದ್ದು. ಇದು ಸೆರಗು ಆ ಥರ ಬರ್ತವೆ. ನಿಮಿಷ, ಇದು ಆ್ಯಕ್ಚುಲಿ ಇದು ಸೆರಗು, ಇದು ಸೆರಗು ಬರುತ್ತೆ. ಆ್ಯಂಡ್ ಬ್ಲೌಸು ಕ್ರೀಮಲ್ಲೇ ಬರುತ್ತೆ. ಸೊ ಕಾಂಟ್ರಾಸ್ಟ್ ಅಲ್ವಾ. ಸೊ ಈ ಸ್ಯಾರಿನ ಮೊನ್ನೆ ತೊಗೊಬಂದಿದ್ದು, ನೋಡಿದ ತಕ್ಷಣ ಇಷ್ಟ ಆಯಿತು, ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು. ಇದನ್ನು ತೋರಿಸ್ಲೇ ಇಲ್ವಲ್ಲ ಯಾವ್ದು ತೊಗೊಂಡು ಬಂದ್ರಿ ಅಂತ ಕಮೆಂಟ್ ಹಾಕಿದ್ರಿ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಒಂಥರ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗೀತು. ಈಗ ಪೆಂಡಲ್ ಅವ್ರು ಬಂದ್ಬಿಟ್ಟು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ ಅದನ್ನು ಹಾಕೋದಕ್ಕೆ. ಇನ್ನು ಮನೆ ಕ್ಲೀನಿಂಗ್ದು ಗ್ರೌಂಡ್ ಫ್ಲೋರ್ದೇನಿದೆ ಇದನ್ನು ಮುಗಿಸ್ಕೊಂಡು ಇನ್ನು ಸ್ವಲ್ಪ ನಾನು ರೆಡಿ ಆಗಬೇಕು. ಮತ್ತು ಇದ್ರ ಜೊತೆ ಈ ಹಲ್ನೋವು ಬೇರೆ ಬಂತಲ್ಲ, ಇದು ಬೇರೆ ಟೆನ್ಷನು ನನಗೆ. ಆ್ಯಂಡ್ ನೆನ್ನೆ ನಾನು ಹೇಳ್ತಾ ಇದ್ದೆ, ವಿಶಸ್ ತಿಳಿಸಿದ್ದೀರಾ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ, ಅರಿನ್ ವಿಶಸ್ ಹೇಳಿದ್ದೀರಾ, ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಅವ್ನು ಬ್ಲೆಸ್ಡ್ ಅಂತ ಅನ್ನಿಸ್ತು. ಸೊ ನಿಮ್ಮೆಲ್ಲರೂ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ನನಗಂತೂ ಇಷ್ಟ ಆಯಿತು, ನೀವು ಕಮೆಂಟ್ ಮಾಡಿ. ತಿಂಡಿ ನನಗೆ ಅಂತಂದರೆ ನೀವಿಬ್ರು ಅಪ್ಪ ಮಗ ಇಬ್ಬರೇ ಹಾಕೊಂಡಿದ್ದೀರಾ, ನನಗೂ ಹಾಕ್ಕೊಡ್ಬೇಕು ತಾನೇ. ಎಲ್ಲ ಹಾಕೋ ಬಂದಿದ್ದೀರಾ ನನಗೆ. ಬಾಕ್ಸಲ್ಲಿದೆ, ಹಾಕೊಂಡು ತಿನ್ಬೇಕಾ? ನೋಡಿ ಮನೆ ಎಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಇವರಿಬ್ರು ತಿಂಡಿ ಹಾಕೊಂಡು ತಿಂತವ್ರೆ. ಆರಿಂಗ್ ಮೆಡಿಸನ್ ಎಲ್ಲ ಹಾಕಿದ್ರಾ? ಮೆಡಿಸನ್ ಎಲ್ಲ ಹಾಕ್ಬಿಟ್ಟು ಅವನೊಂದು ಬಿಟ್ಬಿಟ್ಟು ಬಂದರು. ಚೆನ್ನಾಯ್ತಾ ಇಡ್ಲಿ? ಅಥರ್ವ ರುಚಿಯಾಗೈತಂತೆ. ಅಥರ್ವ ಇಡ್ಲಿ ನೆನ್ಸ್ಕೊಬಿಟ್ಟಿದ್ದೆ ಅಲ್ವಾ ನೀನು? ಬೀಟ್ರೂಟ್ ತಿಂದ ರುಚಿಯಾಗಿತ್ತಾ? ನೆನ್ನೆ ಫುಲ್ ಕಟ್ ಮಾಡಬೇಕಾದ್ರೆ ಫುಲ್ ಹಸಿ ಬೀಟ್ರೋಟೇ ತಿಂತವ್ರೆ. ನಂಗೆ ಖುಷಿ. ಚೆನ್ನಾಗಿತ್ತಲ್ವಾ ಬೀಟ್ರೋಟು? ಬೀಟ್ರೋಟ್ ತಿಂದರೆ ಏನು ಬರುತ್ತೆ? ಏನು ಬರುತ್ತೆ? ಸ್ಟ್ರಾಂಗ್ ಆಗ್ತೀಯ ಬೀಟ್ರೋಟ್ ತಿಂದರೆ. ತಿನ್ಬೇಕು ಜಾಣ ನೀನು, ಆಯ್ತಾ? ಕ್ಯಾರೆಟ್ ತಿನ್ಬೇಕು ಅಲ್ವಾ? ಈಗ ಮನೆಯೆಲ್ಲ ಇಷ್ಟು ಮೆಸ್ಸಿ ಆಗಿದೆಯಲ್ಲ, ಇದನ್ನೆಲ್ಲ ಹೆಂಗ್ ಕ್ಲೀನ್ ಮಾಡೋದೀಗ? ಯಾರು ಕ್ಲೀನ್ ಮಾಡ್ತಾರೆ? ಪಪ್ಪ. ನನ್ನ ಕೈಲಿ ಐತಾ ಇಲ್ಲಪ್ಪ, ನಂಗೆ ಹಲ್ಲು ನೋವ್ತಾ ಇದೆ ಮಗ್ನೆ. ಈಗ ನಿಮ್ದೇನು ಪ್ಲಾನು ನವೀನ್? ನಮ್ಮ ಪಪ್ಪಂಗೂ ಹುಷಾರಿಲ್ಲ, ನಂಗೂ ಇದೆಲ್ಲ ಕಣ್ಣಲ್ಲಿ ನೀರು ಸೋರ್ತೈತೆ ಯಾಕೋ ರೈಟ್ ಸೈಡಲ್ಲಿ. ಓ ಮೈ ಗಾಡ್. ಫಂಕ್ಷನ್ ಮಾಡೋ ಟೈಮಲ್ಲೇ ಎಲ್ಲರೂ ಹಿಂಗೆ ಹುಷಾರು ತಪ್ತಾ ಇದೀವಲ್ಲ. ಈ ವೆದರ್ ಆಗಲ್ಲ, ಎಷ್ಟು ಬೇಗ ಬೇಸಿಗೆ ಬರುತ್ತೆ ಅನ್ಸ್ಬಿಟ್ಟೈತಿ. ಏನು ಹಿಮ ಬೀಳೋದು ಯಪ್ಪ ದೇವ್ರೆ. 9 ಗಂಟೆ ಆದರೂ ಹಿಮ ಸುರಿತಾ ಇರ್ತದೆ. ಅದರಲ್ಲಂತೂ ಈ ರಿಂಗ್ ರೋಡಾಗಂತೂ ಯಪ್ಪ. ಆ ಸಿಟಿ ಒಳಗಡೆ ಆದರೆ ಅಕ್ಕಪಕ್ಕ ಎಲ್ಲ ಮನೆಗಳಿರುತ್ತೆ, ಕಡಿಮೆ ಇರುತ್ತೆ ಚಳಿ. ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡ್ತಿರುತ್ತೆ. ವೆಹಿಕಲ್ ಜಾಸ್ತಿ ಓಡಾಡುತ್ತೆ, ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಹೀಟ್ ಜನರೇಟ್ ಆಗುತ್ತೆ. ಇಲ್ಲ ಹಂಗಿಲ್ಲ. ರಶ್ ಆಯ್ತು. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆಯೇನೋ ಇವತ್ತು? ಮೆಸೇಜ್ ಏನಾದ್ರು ಹಾಕಿದಾರಾ? ಏನೂ ಇಲ್ಲ ಅಲ್ವಾ? ನೋಡ್ಬಿಡಿ ಒಂದ್ಸಲ. ಅವ್ನು ಹೇಳ್ತವನೆ ಸ್ಯಾಟರ್ಡೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅನ್ಕೊಂಡು. ನಂಗೆ ಯಾಕೆ ಇನ್ನ ಕಾಲ್ ಬಂದಿಲ್ಲ ಅಂದ್ರೆ ಫ್ಲೈಟ್ ನೋಡಲ್ಲ. ತೆಗ್ದೇ ಇಲ್ಲ ನೀವು? ರಾತ್ರಿ ಹಾಕಿರೋದು 9 ಆದ್ರೂ ತೆಗ್ದಿಲ್ಲ. ಸೊ ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಇದಾಗಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಬರಬೇಕೀಗ. ಏನು ಮಾಡೋದು ಗೊತ್ತಾಗ್ತಲ್ಲ ನನಗೆ. ಫಸ್ಟು ನಾನೇನಾದರೂ ರೆಮಿಡಿ ಲವಂಗ ತಗೊಬಂದ್ರಾ? ಲವಂಗ ಆ್ಯಕ್ಚುಲಿ ಖಾಲಿಯಾಗಿತ್ತು. ಊರೆಲ್ಲ ಹೆಂಗೆ ಮರ್ಯಾದೇನೆ. ನಾನು ಇವ್ರಿಗೇನು ಗೊತ್ತಾ, ಇವ್ರಿಗೇನಾದ್ರು ಸ್ವಲ್ಪ ತಲೆನೋವು ಅಥವಾ ಸ್ವಲ್ಪ ಏನಾದ್ರು ಬಂದರೆ ಇವ್ರಿಗೆ ಆಗೋದೇ ಇಲ್ಲ. ನಾನು ನಳ್ಕೊಂಡು ನಾನು ಮಾಡೋ ಕೆಲಸ ಮಾಡ್ತಾನೆ ಇರ್ತೀನಿ. ನಾನು ಹಂಗಲ್ಲ, ನನ್ಗೆ ಏನೇ ನೋವಿದ್ರು ಅದನ್ನ ಅಯ್ಯೋ ನೋವ್ತಾ ಇದೆ ಅನ್ಕೊಂಡೆ ಕೆಲ್ಸಗಳು ಮಾಡ್ತಾ ಇರ್ತೀನಿ. ಇವ್ರಿಗೇನಾದ್ರೂ ಒಂದು ತಲೆನೋವು ಅಥವಾ ಜ್ವರನೋ ಏನೋ ಬಂತು ಅಂದ್ರೆ ಮುಗೀತು, ಏನೂ ಮಾಡೋದಿಲ್ಲ. ಏನೂ ಹಾಕಿಲ್ಲ. ಎಸ್ಟರ್ಡೇ ಡಿಯರ್ ಚಿಲ್ಡ್ರನ್ ಕಂಪ್ಲೀಟ್ ದ ಗಿವನ್ ಹೋಮ್ವರ್ಕ್ ಬಾಕ್ಸ್ ನೋಟ್ಬುಕ್ 1 to 3 ಡ್ರೆಸ್ಸಿಂಗ್ ಬುಕ್ ಅಷ್ಟೇ ಹಾಕಿರೋದು. ಇಲ್ಲ ಕಣೋ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಮೆಸೇಜ್ ಹಾಕಿಲ್ವಂತೆ. ಹಾಕಿಲ್ಲ. ನೆಕ್ಸ್ಟ್ 4 ಸ್ಯಾಟರ್ಡೇ ಇರಬೇಕು.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಮನೆ ಸಿಚುವೇಶನ್ ಈಗ ಸದ್ಯಕ್ಕಿದೆ. ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಏನಾಗಿದೆ. ಇವತ್ತು ನನ್ನ ವ್ಲಾಗು ಏನೋ ಯೂಶಲಿ ಅದೇ ಹೇಳದ್ನಲ್ಲ, ನಾನೇನು ಮಾಡ್ಕೊಳ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು. ನಾನು ನಿಮ್ಗೆ ಏನಕ್ಕೂ ಟ್ರೈ ಮಾಡಿದ್ದೆ ಆಯಿತಾ. ಆಮೇಲೆ ಅದಕ್ಕೆ ಇಲ್ಲ, ನಾನು ಡೈಲಿ ಹಾಕ್ತಾ ಇದ್ದೀನಿ ಈಗ ವೀಡಿಯೋಸ್ನ. ಓಕೆ, ಅಟ್ಲೀಸ್ಟ್ ಇದೊಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ದಂಗೂ ಆಗುತ್ತೆ ಹಲ್ಲೋ ಬಂದಾಗ ಈ ಥರ ಮಾಡ್ಕೊಳ್ಳೋದು. ಮತ್ತು ನೀವು ಏನಾದರೂ ಒಂದಷ್ಟು ನನಗೆ ಕಮೆಂಟ್ಸ್ ಮಾಡ್ತೀರಾ ಯಾವ ಥರ ಮಾಡ್ಕೊಬೋದು ಏನು ಅಂತ ಅಂದ್ಬಿಟ್ಟು. ಅದೊಂದು ಇನ್ನೊಂದ್ರ ಜೊತೆಗೆ ಸ್ಯಾರಿ ತೋರಿಸಿಲ್ಲ, ತೊಗೊಂಡು ಬಂದಾದ್ಮೇಲೆ ತೋರಿಸ್ಲೇ ಇಲ್ವಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ. ಹಾಗಾಗಿ ಅದನ್ನು ತೋರಿಸ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಪುಟ್ಟ ವ್ಲಾಗ್ನ ಮಾಡಿದೆ. ಸೊ ಆರ್ಯನ್ ಬರ್ಡೇ ವ್ಲಾಗ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಕೆಲವರು ಏನಂತ ಕಮೆಂಟ್ ಮಾಡ್ಬಿಟ್ಟಿದ್ರು ಗೊತ್ತಾ, ಎಲ್ಲಿ ರಮ್ಯಾ ಬರ್ಡೇ ವ್ಲಾಗೇ ಹಾಕಿಲ್ಲ ನೀವು, ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಅವ್ರು ಕನ್ಫ್ಯೂಷನಲ್ಲಿ ಇದ್ದಾರೆ ಅನಿಸುತ್ತೆ. ನಾವು ಸಂಡೇ ಅವ್ನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಆ್ಯಂಡ್ ಆ ಒಂದು ವ್ಲಾಗ್ನ ಮಿಸ್ ಮಾಡೋದಿಲ್ಲ, ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಸದ್ಯಕ್ಕೀಗ ನಾನು ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಅದು ರೆಮಿಡಿನ ಮಾಡಿಕೊಂಡು ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.